ಸೊ ಮಾರ್ವೆಲ್ ಅವರು ಈಗ ಯಾವುದೆಲ್ಲ ಟೀಸರ್ಸ್ ಬಿಡ್ತಾರೋ ಅದು ಯಾವುದು ಕೂಡ ಒಂದು ಟೀಸರ್ ಆಗಿರಲ್ಲ, ಅವೆಲ್ಲನೂ ಕೂಡ ಮೂವಿಯಲ್ಲಿ ಒಂದು ಸೆಗ್ಮೆಂಟ್ ಆಗಿರುತ್ತೆ. ಸೊ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟ್ ಟೀಸರಲ್ಲಿ ನಾವು ನಮ್ಮ ಸ್ಟೀವ್ ರಾಜರ್ಸ್ನ ನೋಡ್ತೀವಿ. ಸೊ ಅವೆಂಜರ್ಸ್ ಎಂಡ್ ಗೇಮ್ ಮೂವಿ ಎಲ್ಲಿ ಎಂಡ್ ಆಗಿತ್ತು ಅಲ್ಲಿಂದನೇ ಇದು ಕೂಡ ನಡೆಯೋದು. ಆ್ಯಂಡ್ ಇಲ್ಲಿ ನಮ್ಮ ಸ್ಟೀವ್ ರಾಜರ್ಸ್ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಮೂವಿಯಲ್ಲಿ ನಾವು ನೋಡಿದ ಬೈಕ್, ಆ ಬೈಕಿಂದ ಇಳಿದು ಅವ್ನು ಮನೆಗೆ ಹೋಗ್ತಾನೆ. ಒಳಗೆ ಹೋಗ್ಮೇಲೆ ನಮ್ಮ ಸ್ಟೀವ್ ರಾಜರ್ಸ್ ಅವನ್ನ ದಿ OG ಕ್ಯಾಪ್ಟನ್ ಅಮೆರಿಕಾ ಸೂಟ್ನ ಆಚೆ ತೆಗಿತಾನೆ. ಆ್ಯಂಡ್ ಅದಾದಮೇಲೆ ಕ್ಯಾಮ್ರಾ ಹಿಂದೆಯಿಂದ ಮುಂದೆ ಬರುತ್ತೆ. ಆ್ಯಂಡ್ ಆಗ ನಮಗೆ ಗೊತ್ತಾಗತ್ತೆ ಕ್ಯಾಪ್ಟನ್ ಅಮೆರಿಕಾಗೂ ನಮ್ಮ ಪೆಗಿ ಕಾರ್ಟರ್ಗೂ ಒಂದು ಮಗು ಕೂಡ ಆಗಿದೆ ಅಂತ. ಸೊ ಕ್ಯಾಪ್ಟನ್ ಅಮೆರಿಕಾ ಇಲ್ಲಿವರೆಗೂ ಏನು ಡ್ರೀಮ್ ಮಾಡಿದ್ನೋ, ಏನು ಕನ್ಸಿಕ್ಕಿದ್ನೋ ಅದು ಕೊನೆಗೂ ನಿಜ ಆಯಿತು. ದಿ OG ಫ್ಯಾಮಿಲಿ ಮ್ಯಾನ್ ಸ್ಟೀವ್ ರಾಜರ್ಸ್ ಈಸ್ ಬ್ಯಾಕ್. ಸೊ ನಾವು ನಮ್ಮ ಸ್ಟೀವ್ ರಾಜರ್ಸ್ ಮಗುನ ಇಟ್ಕೊಂಡಿರೋದು ನೋಡ್ತೀವಿ. ಆ್ಯಂಡ್ ಅಲ್ಲಿಗೆ ಟೀಸರ್ ಎಂಡ್ ಆಗುತ್ತೆ. ಕ್ಯಾಪ್ಷನ್ಸಲ್ಲಿ ಸ್ಟೀವ್ ರಾಜರ್ಸ್ ಈಸ್ ಬ್ಯಾಕ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ ಅಂತ ಬರುತ್ತೆ. ಆ್ಯಂಡ್ ಅದಾದಮೇಲೆ ನಾವು ನಮ್ಮ ಅಫಿಷಿಯಲ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಲೋಗೋ ನೋಡ್ತೀವಿ. ಆ್ಯಂಡ್ ಅದರಲ್ಲಿ ನಾವೊಂದು ಕೌಂಟ್ ಡೌನ್ ನೋಡ್ತೀವಿ. ಸೊ ನೀವು ನಮ್ಮ ಹಳೆಯ ವಿಡಿಯೋಸ್ ನೋಡಿದರೆ ನಾನು ಅದ್ರಲ್ಲಿ ಹೇಳಿದೆ ದಟ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಒಂಥರ ಇಂಟೆನ್ಸಿಟಿ ಬಿಲ್ಡ್ ಮಾಡೋಕ್ಕೆ ಕೌಂಟ್ ಡೌನ್ ಎಫೆಕ್ಟ್ನ ತೊಗೊಂಡ್ಬರ್ತಿದ್ದಾರೆ ಅಂತ. ಆ್ಯಂಡ್ ಅದೇ ಕೌಂಟ್ ಡೌನ್ನ ನಾವು ಈ ಲೋಗೋಲ್ಲಿ ನೋಡ್ತೀವಿ. ಸೊ ಈ ಲೋಗೋಲ್ಲಿ ನೋಡೋ ಕೌಂಟ್ ಡೌನ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ರಿಲೀಸ್ ಡೇಟ್ಗೆ ಕನೆಕ್ಟ್ ಆಗಿದೆ. ಈಗ ಇಟ್ಸ್ ಟೈಮ್ ಟು ಸೇ ಮಾರ್ವೆಲ್ ಈಸ್ ಬ್ಯಾಕ್, ಅವೆಂಜರ್ಸ್ ಈಸ್ ಬ್ಯಾಕ್, ಆ್ಯಂಡ್ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಈಸ್ ಆಲ್ಸೋ ಬ್ಯಾಕ್.